ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲದ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಅನೇಕರು ಅವ್ರಿಗೇನು ಗೊತ್ತು ಬದನೆಕಾಯಿ, ಇವ್ರಿಗೇನು ಗೊತ್ತು ಬದನೆಕಾಯಿ ಅಂತಾರೆ. ಆದರೆ ಈ ಬದನೆಕಾಯಲ್ಲಿರುವಂತಹ ಅಂಶಗಳು ಜನಗಳಿಗೆ ಗೊತ್ತಿಲ್ಲ. ಈ ಬದನೆಕಾಯಿಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆಯುಸ್ಸು ಜಾಸ್ತಿ ಆಗುತ್ತೆ. ಈ ಸೊಲಾನಮೇಸಿ ಸ್ಪೀಸಿಸ್ ಸೇರಿದ್ದು ಇದರಲ್ಲಿ ಅನೇಕ ಇದೆ. ಬಳ್ಳಿ ಬದನೆಕಾಯ್ದಿದೆ, ಉಸ್ತಿಕಾಯಿ ಅಂತದು ಬರ್ತದೆ, ಮತ್ತು ಇದು ಮುಳ್ಳಂಕಾಯಿ ಅಂತಾರೆ, ಮತ್ತು ಈ ನೆಲದಲ್ಲಿ ಅರಳುತ್ತೆ ಬಳ್ಳಿ ಥರ. ಎಷ್ಟು ಅಂದರೆ ಸೊಲಾನಮೇಸಿಸ್ ಸ್ಪೀಸಿಸಲ್ಲಿ ಅನೇಕ ಇದೆ. ಇವೆಲ್ಲನೂ ಸಹ ನಮ್ಮ ಆಯಸ್ಸನ್ನು ಇನ್ಕ್ರೀಸ್ ಮಾಡೋ ಶಕ್ತಿ ಇದೆ. ಆದರೆ ಏನಪ್ಪ ಅಂದರೆ ಆದಷ್ಟು ನಾಟಿಯಾಗಿರಬೇಕು. ಈ ತಳಿಗಳು ಅಂದರೆ ಹೈಬ್ರಿಡ್ ಆಗಿರಬಾರ್ದು, ನಾಟಿ ಆಗಿರಬೇಕು, ಅದರಲ್ಲೂ ಮುಳ್ಳಿರಬೇಕು. ಇಂತಹ ಬದನೆಕಾಯಿನ ಸೇವನೆ ಮಾಡೋದ್ರಿಂದ ನಮ್ಮ ಆಯಸ್ಸು ಜಾಸ್ತಿ ಆಗ್ತದೆ. ಇದನ್ನು ಕಡೆಗಣಿಸೋದಂಗಿಲ್ಲ, ಅಷ್ಟು ಶಕ್ತಿ ಇದೆ ಇದಕ್ಕೆ. ಕೆಲವರು ತಿನ್ನಬಾರ್ದು, ಇದು ತಿನ್ನಬಾರ್ದು, ಹತ್ತಿಂದ ಸೀಸನಲ್ ಬರುವಂತಹದ್ದು ಯಾವುದು ಬಿಡಬೇಡ್ರಿ. ಅನ್ಸೀಸನಲ್ ಬರೋದು ಟಚ್ ಮಾಡಬೇಡಿ. ಆಯಾ ಸೀಸನಲ್ ಸಿಕ್ಕುವಂತಹ ತರಕಾರಿಗಳನ್ನು ಯಾವುದು ಬಿಡಬೇಡ್ರಿ. ನಾವು ಬಿಟ್ವಿ, ಕಷ್ಟ ಇದೆ. ಆಯಾ ಕಾಯಿಲೆಗಳು ಮತ್ತು ಶುರುವಾಗ್ತವಂಥ ಕಾಯಿಲೆ. ಈ ಸೊಲಾನಮೇಸಿಯನ್ನು ನಾವು ಅನೇಕ ಸಾರಿ ಹೇಳಿದ್ದೀನಿ, ಅತಿ ಹೆಚ್ಚಿಲ್ಲ, ಪ್ರತಿನಿತ್ಯ ಒಂದು ಬದನೆಕಾಯಿ ಸಾರಿಗೆ ಹಾಕ್ಬಿಟ್ರೆ ಸಾಕು. ಯಾವುದೇ ಸಾರಿಗೆ ಮಾಡು, ಈ ಅಂಶ ನಾವು ಸೇವನೆ ಮಾಡ್ದಂಗೆ. ಅದನ್ನು ಬಿಟ್ಟು ಬದನೆಕಾಯಲ್ಲಿರುವಂತಹ ವಸ್ತುಗಳು ಯಾವುದರಲ್ಲೂ ಇಲ್ಲ. ಬದನೆಕಾಯಿ ಸೇವನೆ ಮಾಡಬೇಕು. ಸ್ನೇಹಿತರೆ, ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ತಿಳಿಸ್ಕೊಡುತ್ತೇವೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ನಮಸ್ಕಾರ ಸ್ನೇಹಿತರೆ.